ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ಮುಂಜಾನೆ ಸಮಯ ನಿಮಗೆ ಹೇಗಿದೆ? ಕೆಲ ಸವಾಲುಗಳನ್ನು ಸಂಧಿಸುತ್ತಾ ಇದ್ದೀರಲ್ಲ? ಆರ್ಥಿಕ ವಿಷಯದಲ್ಲಿ ಅನೇಕರಿಗೆ ಸವಾಲುಗಳು. ಈ ಹಣಕ್ಕೆ ಏನು ಮಾಡುವುದು, ಈ ಅವಶ್ಯಕತೆಗೆ ಏನು ಮಾಡುವುದು, ಈ ಸಾಲ ಸಮಸ್ಯೆಗೆ ಏನು ಮಾಡುವುದು, ಈ ಬಡ್ಡಿಯೆಲ್ಲ ಕಟ್ಟಬೇಕು, EMI ಎಲ್ಲ ಕಟ್ಟಬೇಕು. ಎಷ್ಟು ದಿನಗಳು ಈ ಆರ್ಥಿಕ ಸಮಸ್ಯೆ ಸಾಲಗಳಲ್ಲೇ ಇರುವಂಥದ್ದು. ನಮ್ಮ ಜೀವಿತದಲ್ಲಿ ಒಂದು ಸಮೃದ್ಧಿ ಆಶೀರ್ವಾದ ಇಲ್ಲವಲ್ಲ ಎಂಬಂಥ ವೇದನೆಯುಳ್ಳ ಹೃದಯದಿಂದ ಇದ್ದೀರಾ? ಒಂದು ಕಡೆ ನೋಡಿರಿ, ಹಣವಂತನು ಹಣವಂತನಾಗುತ್ತಲೇ ಇದ್ದಾನೆ. ವಂಚಿಸುತ್ತಾನೆ, ಕಳ್ಳ ವ್ಯಾಪಾರ ಮಾಡುತ್ತಾನೆ, ಕಲಬೆರಕೆ ಮಾಡುತ್ತಾನೆ, ಜನರಿಗೆ ಮೋಸ ಮಾಡುತ್ತಾನೆ, ಲಂಚ ತೆಗೆದುಕೊಳ್ಳುತ್ತಾನೆ, ಭ್ರಷ್ಟಾಚಾರ ಮಾಡುತ್ತಾನೆ, ಆದರೆ ಹಣವಂತನಾಗುತ್ತಲೇ ಇದ್ದಾನೆ. ಅದೆಲ್ಲ ನೋಡುವಾಗ ಕೆಲವರಿಗೆ ಹೃದಯದಲ್ಲಿ ವೇದನೆ. ಕಳ್ಳತನ ಮಾಡುವವನು, ವಂಚಿಸುವವನು ಚೆನ್ನಾಗಿಯೇ ಇದ್ದಾನಲ್ಲ ಎಂಬುದಾಗಿಯೇ ಅನಿಸುತ್ತದೆ. ಆದರೆ ಒಳಗೆ ಇರುವಂಥ ವೇದನೆ ತಿಳಿಯುವುದಿಲ್ಲ. ಹಾಗಾದರೆ ನಾವು ಹಣ ಇಟ್ಟುಕೊಳ್ಳಬಾರದಾ? ನಾವು ಐಶ್ವರ್ಯವಂತರಾಗಿ ಇರಬಾರದಾ? ದೇವರು ಆ ರೀತಿ ಹೇಳಲಿಲ್ಲ. ಹಣದಾಸೆಯು ಎಲ್ಲ ಕೆಟ್ಟತನಕ್ಕೆ ಮೂಲವಾಗಿದೆ. ಹಣ ತಪ್ಪಲ್ಲ, ಹಣದ ಆಸೆ ತಪ್ಪು. ಹೇಗಾದರೂ ಹಣ ಸಂಪಾದಿಸಬೇಕು. ಅದಕ್ಕೆ ದೇವರು ಹೇಳುತ್ತಾರೆ, ನೀನು ಐಶ್ವರ್ಯವಂತನಾಗಲು ಬಯಸಬೇಡ, ಹಣವಂತನಾಗಬೇಕೆಂದು ಬಯಸಬೇಡ. ಅದೇನು ಹಾಗೆ ಹೇಳುತ್ತೀರಿ? ಹಾಗಾದರೆ ಏನು ಮಾರ್ಗ? ನಾವು ಐಶ್ವರ್ಯವಂತರಾಗಿ ಇರಬಾರದಾ? ಒಂದು ವಾಕ್ಯವನ್ನು ಗಮನಿಸಿ. ಜ್ಞಾನೋಕ್ತಿಗಳು 10:22 ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನವನ್ನು ಸೇರಿಸದು. ದೇವರು ನಿಮ್ಮನ್ನು ಐಶ್ವರ್ಯವಂತರನ್ನಾಗಿ ಮಾಡಲು ಬಯಸುತ್ತಾರೆ. ಅಬ್ರಹಾಮನನ್ನು ಆಶೀರ್ವದಿಸಿದರು, ಈಸಾಕನನ್ನು ಆಶೀರ್ವದಿಸಿದರು, ಯಾಕೋಬನನ್ನು ಆಶೀರ್ವದಿಸಿದರು, ಯೋಬನನ್ನು ಆಶೀರ್ವದಿಸಿದರು. ಹಾಗೆ ಇಂದಿಯೂ ಕೂಡ ದೇವರು ಅನೇಕರನ್ನು ಆಶೀರ್ವದಿಸಿ ಐಶ್ವರ್ಯವಂತರನ್ನಾಗಿ ಇಟ್ಟಿದ್ದಾರೆ. ಐಶ್ವರ್ಯವಂತರಾಗಿರುವಂಥದ್ದು ಪಾಪವಲ್ಲ. ಆದರೆ ನಾನು ಆಗಬೇಕು ಎಂಬುದಾಗಿ ಹಣದಾಸೆಯಿಂದ ಹಗಲು ರಾತ್ರಿ ಏನಾದರೂ ಮಾಡಿ ಹಣವಂತನಾಗಬೇಕೆಂದು ತಪ್ಪಾದ ಕಾರ್ಯಗಳನ್ನು ಮಾಡುತ್ತಾರೆ ನೋಡಿರಿ, ಅದುವೇ ಬಹಳ ಆಪತ್ತು. ಆದರೆ ದೇವರು ನಮ್ಮನ್ನು ಆಶೀರ್ವದಿಸುವಾಗ ಉಂಟಾಗುವಂಥ ಐಶ್ವರ್ಯ ಇದೆ ನೋಡಿರಿ, ಅದರಲ್ಲಿ ವ್ಯಸನ ಇರುವುದಿಲ್ಲ. ಸಮಾಧಾನ, ಸಂತೋಷವಾಗಿ, ಉಲ್ಲಾಸವಾಗಿ ಇರುತ್ತದೆ. ಯಾಕೆಂದರೆ ಸೈತಾನನು ಕೂಡ ಐಶ್ವರ್ಯವನ್ನು ಕೊಡಬಹುದು. ಏನು ಹೇಳುತ್ತೀರಿ ಅನ್ನುತ್ತೀರಾ? ಸೈತಾನ ಈ ಲೋಕದ ಅಧಿಪತಿ ತಾನೆ. ಲೋಕದ ಎಲ್ಲವನ್ನು ಕೂಡ ತನ್ನ ಕೈಯಲ್ಲಿ ಇಟ್ಟುಕೊಂಡಿದ್ದಾನೆ. ಹಣ, ಕೀರ್ತಿ, ಪದವಿ ಇದನ್ನೆಲ್ಲ ಸೈತಾನನು ಕೊಡಬಹುದು, ಹೊಗಳಿಕೆ. ಆದ್ದರಿಂದಲೇ ಅನೇಕರು ಹಣ, ಕೀರ್ತಿ ಬಂದು ಬಿಟ್ಟರೆ ಏನೋ ದೇವರೇ ತಮ್ಮ ಸಂಗಡ ಇರುವ ಹಾಗೆ ಅಂದುಕೊಳ್ಳುತ್ತಾರೆ. ಇಲ್ಲ, ಸೈತಾನ ಅವರೊಂದಿಗೆ ಇದ್ದು ಹಣವನ್ನು ಕೊಟ್ಟು, ಕೀರ್ತಿಯನ್ನು ಕೊಟ್ಟು ಅವರನ್ನು ವಂಚಿಸಿ ಪಾಪಕ್ಕೆ ದಾಸರನ್ನಾಗಿ ಮಾಡುವನು. ಒಳಗೆ ನೋಡುವಾಗ ಸಮಾಧಾನ ಇರುವುದಿಲ್ಲ, ನೆಮ್ಮದಿ ಇರುವುದಿಲ್ಲ, ಭವಿಷ್ಯತ್ ಕಾಲದ ಜೀವಿತದ ಕುರಿತಾಗಿ ಒಂದು ನಂಬಿಕೆ ಇರುವುದಿಲ್ಲ. ಏನೋ ಬಾಳುತ್ತಾ ಇದ್ದೇವೆಂದು ನಿರಾಸೆಯಲ್ಲಿ ಬಾಳುವರು. ಹೊರಗೆ ಮಾತನಾಡುವಾಗ ವೀರವೇಶದಿಂದ ಮಾತನಾಡುತ್ತಾರೆ, ಆದರೆ ನಿಜ ಅದಲ್ಲ. ಅವರ ಹೃದಯದ ಆಳದಲ್ಲಿ ಒಂದು ದುಃಖ, ಒಂದು ಬೇಸರ, ಒಂದು ನಷ್ಟ, ನಿರಾಸೆ ಇದ್ದೇ ಇರುತ್ತದೆ. ಆದರೆ ದೇವರು ನಮ್ಮನ್ನು ಆಶೀರ್ವದಿಸಿ ಐಶ್ವರ್ಯವಂತರನ್ನಾಗಿ ಮಾಡುವಾಗ, ಮನೆ, ಸೌಕರ್ಯ, ಆಶೀರ್ವಾದಗಳನ್ನೆಲ್ಲ ಕೊಡುವಾಗ ಅದೊಂದು ಸಮಾಧಾನ. ಇದೆಲ್ಲ ಕರ್ತನು ನನಗೆ ಕೊಟ್ಟಂತ ಆಶೀರ್ವಾದ, ನ್ಯಾಯವಾಗಿ ಬಂದಂತ ಆಶೀರ್ವಾದ. ಕರ್ತನು ಆಶೀರ್ವದಿಸುವಾಗ ಅದು ನ್ಯಾಯವಾಗೇ ಇರುತ್ತದೆ. ಕಳ್ಳತನ ಮಾಡುವುದು, ಮೋಸ ಮಾಡುವುದು ದೇವರು ಆ ರೀತಿಯಾಗೆಲ್ಲ ಆಶೀರ್ವದಿಸುವುದೇ ಇಲ್ಲ. ಆದ್ದರಿಂದ ಕರ್ತನ ಆಶೀರ್ವಾದವನ್ನು ನೀವು ಹೊಂದಿಕೊಳ್ಳುವಾಗ ಅದರಿಂದ ಉಂಟಾಗುವಂಥ ಐಶ್ವರ್ಯ ಇದೆ ನೋಡಿರೆ, ಕೊರತೆ ಇಲ್ಲದ ಜೀವಿತ. ಅದುವೇ ಪರಿಪೂರ್ಣವಾದ ತೃಪ್ತಿಯ ಜೀವಿತ, ನಿಜವಾದ ಆಶೀರ್ವಾದ. ನಿಮಗೆ ಹಣ ಬೇಕಾ? ಆಶೀರ್ವಾದ ಬೇಕಾ? ನಿಮಗೆ ಆಸ್ತಿ ಬೇಕಾ? ದೇವರ ನಿಜವಾದ ಆಶೀರ್ವಾದ ಬೇಕಾ? ದೇವರ ಬಳಿ, ದೇವರೇ ನಿಮ್ಮ ನಿಜವಾದ ಆಶೀರ್ವಾದ ಬೇಕೆಂದು ಕೇಳಿರಿ. ಆತನು ಆಶೀರ್ವದಿಸುವಾಗ ನಿಮ್ಮ ಆದಾಯದಲ್ಲಿ ಆಶೀರ್ವಾದ, ನಿಮ್ಮ ಬಿಸ್ನೆಸ್ನಲ್ಲಿ ಆಶೀರ್ವಾದ, ನೀವು ಕೈ ಹಾಕುವಂಥ ಎಲ್ಲದರಲ್ಲೂ ಆಶೀರ್ವಾದ, ನಿಮ್ಮ ಕೆಲಸದಲ್ಲಿ ಅಭಿವೃದ್ಧಿ. ಆ ಒಂದು ಆಶೀರ್ವಾದವೇ ಒಂದು ನೆಮ್ಮದಿಯಾಗಿ, ಸಮಾಧಾನ, ಸಂತೋಷವಾಗಿ ದೇವರು ನನ್ನ ಸಂಗಡ ಇದ್ದು ಆಶೀರ್ವದಿಸುತ್ತಾರೆಂಬಂಥ ತೃಪ್ತಿ ಇರುತ್ತದೆ. ಆದರೆ ಐಶ್ವರ್ಯವಂತನಾಗಬೇಕೆಂದು ಬಯಸಿ ನೀವು ಹಗಲು ರಾತ್ರಿ ದುಡಿಯುತ್ತೇನೆ ಎಂಬುದಾಗಿ ಪ್ರಾರ್ಥಿಸದೆ, ವಾಕ್ಯವನ್ನು ಧ್ಯಾನಿಸದೆ, ದೇವರನ್ನು ಹುಡುಕದೆ, ನನ್ನ ಬಲ, ನನ್ನ ದುಡಿಮೆ, ನನ್ನ ಸ್ನೇಹಿತ, ನನ್ನ ಜನರು, ಅವ್ರು ಮಾಡುತ್ತಾರೆ, ಇವ್ರು ಮಾಡುತ್ತಾರೆ, ಅದನ್ನಿಟ್ಟುಕೊಂಡು ಅಭಿವೃದ್ಧಿ ಆಗುತ್ತೇನೆ, ಯಾವ್ದಾವುದೋ ಅಡ್ಡದಾರಿಗಳನ್ನು ಉಪಯೋಗಿಸುತ್ತಾ ಇದ್ದೀರಿ ನೋಡಿರಿ, ಒಂದು ದಿನ ಈ ಲೋಕದಲ್ಲಿ ದೊಡ್ಡ ಒಂದು ಅವಮಾನವನ್ನು ಉಂಟು ಮಾಡಿಬಿಡುತ್ತದೆ. ಇಂದು ನೋಡುತ್ತೀರಲ್ಲ, ಎಷ್ಟು ಜನರು ಸಾವಿರಾರು ಕೋಟಿ ನಮ್ಮ ತೆರಿಗೆ ಹಣವನ್ನು ನುಂಗಿ ವಂಚನೆ ಮಾಡಿ ಐಶ್ವರ್ಯವಂತರಾದಂಥ ಅನೇಕರು ಅವಮಾನಪಟ್ಟು ದೇಶವನ್ನೇ ಬಿಟ್ಟು ಓಡಿ ಹೋದರಲ್ಲ. ಇಂದು ಅವನು ಕಳ್ಳ ಎಂಬುದಾಗಿ ಸಾಧಾರಣ ಜನರು ಕೂಡ ಹೇಳಿ ಅವಮಾನ ಪಡಿಸುವಂತೆ ಅವರ ಜೀವನ ಇದೆ. ಹೊರಗೆ ಅವರು ಶೋ ತೋರಿಸಿಕೊಂಡು ಅಲೆಯುತ್ತಾರೆ, ಆದರೆ ಸತ್ಯ ಅದು ತಾನೆ. ಆದರೆ ನೀವು ನೀತಿಯಿಂದ ಇದ್ದು ಕರ್ತನು ಕೊಡುವಂಥ ಆಶೀರ್ವಾದದಲ್ಲಿ ಜೀವಿಸಿದರೆ ಒಂದು ಸಮಾಧಾನ, ತೃಪ್ತಿ, ನೆಮ್ಮದಿ, ಮತ್ತೊಬ್ಬರಿಗೆ ಆಶೀರ್ವಾದವಾಗಿ ಇರುತ್ತಾರೆ. ಆದ್ದರಿಂದ ದೇವರು ಹೇಳುತ್ತಾರೆ, ಯೆಹೋವನ ಆಶೀರ್ವಾದದಿಂದ ಉಂಟಾಗುವ ಐಶ್ವರ್ಯ. ನೀವು ಕೇಳಬೇಕು, ದೇವರೇ ನನ್ನನ್ನು ಆಶೀರ್ವದಿಸಿ,
ನನ್ನ ಕೆಲಸದಲ್ಲಿ, ನನ್ನ ಆದಾಯದಲ್ಲಿ, ನನ್ನ ಬಿಸ್ನೆಸ್ನಲ್ಲಿ ನಿಮ್ಮ ಆಶೀರ್ವಾದ ನನಗೆ ಸಾಕು ಎಂಬುದಾಗಿ ಕೇಳಿರಿ. ಆ ಆಶೀರ್ವಾದ ಪರಿಪೂರ್ಣವಾಗಿ ಇರುತ್ತದೆ. ನೀವು ಆರ್ಥಿಕ ಸಮಸ್ಯೆಯಲ್ಲಿ, ಬಡತನದಲ್ಲಿ, ಸಾಲ ಸಮಸ್ಯೆಯಲ್ಲಿರುವುದನ್ನು ದೇವರು ಬಯಸುವುದಿಲ್ಲ. ಅದರಿಂದ ಬಿಡುಗಡೆ ಕೊಟ್ಟು ಸಾಲ ಇಲ್ಲದ, ಬಡತನ ಇಲ್ಲದ, ಅಂದಂದಿನ ಅವಶ್ಯಕತೆಗಳು ಸಂಧಿಸಲ್ಪಡುವಂತ ಒಂದು ಪರಿಪೂರ್ಣ ಜೀವಿತವನ್ನು ದೇವರು ಕೊಡುತ್ತಾರೆ. ಅದಕ್ಕಾಗಿ ಪ್ರಾರ್ಥಿಸುವಿರಾ, ದೇವರೇ, ನಿಮ್ಮ ಆಶೀರ್ವಾದ ನನಗೆ ಐಶ್ವರ್ಯವನ್ನು ಉಂಟು ಮಾಡುತ್ತದೆ ಎಂಬುದಾಗಿ ನಂಬುತ್ತೇನೆ. ನಾನು ಹಣ ಸಂಪಾದಿಸಬೇಕು, ಐಶ್ವರ್ಯವಂತನಾಗಬೇಕೆಂದು ಬಯಸುತ್ತಾ ಇಲ್ಲ. ನಿಮ್ಮ ಆಶೀರ್ವಾದ ನನಗೆ ಬೇಕು. ನನ್ನನ್ನು ಆಶೀರ್ವದಿಸಿ, ನನ್ನ ಕುಟುಂಬವನ್ನು ಆಶೀರ್ವದಿಸಿ, ಸಮಾಧಾನದೊಟ್ಟಿಗಿನ ಪರಿಪೂರ್ಣ ಆಶೀರ್ವಾದವನ್ನು ಕೊಡಿರಿ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.